ಎಷ್ಟು ಚಂದ ನಿನ್ನ ಬೆಳಕು ನನ್ನ ಬದುಕಲಿ. ಹಲೋ ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಭಾಗ್ಯಾಸ್ ಡೈಲಿ ವ್ಲಾಗ್ಸ್. ನಾನು ನಿಮ್ಮ ಪ್ರೀತಿಯ ಭಾಗ್ಯ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಆದರೆ ಸ್ವಲ್ಪ ಹುಷಾರಿಲ್ಲ, ವೈರಲ್ ಇನ್ಫೆಕ್ಷನ್ ಆಗಿದೆ. ಹಾಸ್ಪಿಟಲ್ಗೆ ತೋರಿಸಿದ್ದೀನಿ, ಟ್ರೀಟ್ಮೆಂಟ್ ತಗೋತಾ ಇದ್ದೀನಿ. ಸದ್ಯಕ್ಕೆ ಕೂತು ಮಾತಾಡೋಷ್ಟು ಶಕ್ತಿ ಇದೆ. ಓಕೆ, ಇವಾಗ ವಿಡಿಯೋನ ಶುರು ಮಾಡೋಣ. ನಿನ್ನೆ ಅಪ್ಲೋಡ್ ಮಾಡಿರೋ ವಿಡಿಯೋನ ಸುಮಾರು ಜನ ನೋಡಿದ್ದೀರಾ, ಹಾಗೆ ಸುಮಾರು ಜನ ಕಾಮೆಂಟ್ ಕೂಡ ಹಾಕಿದ್ದೀರಾ. ಒಳ್ಳೆ ರೀತಿ ಕಾಮೆಂಟ್ ಬಂದಿದೆ, ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ. ಸೊ ಇವತ್ತು ಈ ವಿಡಿಯೋ ಮಾಡೋ ಉದ್ದೇಶ ಬಂದ್ಬಿಟ್ಟು, ನ್ಯೂ ಯೂಟ್ಯೂಬರ್ಗೆ ಹಾಗೆ ಯೂಟ್ಯೂಬ್ ಚಾನಲ್ನ ಯಾರೆಲ್ಲ ಓಪನ್ ಮಾಡ್ತಾ ಇದ್ದೀರಾ, ಮಾಡಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದೀರಾ, ಸೊ ಅವರೆಲ್ಲರೂ ಕೂಡ ಒಂದು ಒಳ್ಳೆ ಉಪಯೋಗ ಆಗುವಂಥ ಮಾಹಿತಿನ ನಾನಿವತ್ತು ಹೇಳಬೇಕು ಅಂತ ಹೇಳಿ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ತುಂಬಾ ಯೂಸ್ಫುಲ್ ಆಗಿದೆ. ನಾನಿವತ್ತು ಮಾತಾಡ್ತಾ ಇರೋ ಮಾಹಿತಿ ಬಗ್ಗೆ ಸ್ವಲ್ಪ ಕೆಲವು ಜನರಿಗೆ ಬೇಜಾರಾಗ್ಬೋದು, ಆದರೆ ನಾನು ಹೇಳುವಂಥ ಈ ವಿಚಾರದಿಂದ ಎಲ್ರಿಗೂ ಒಳ್ಳೆಯದೇ ಆಗುತ್ತೆ ಹೊರತು ಯಾವತ್ತೂ ಕೆಟ್ಟದಾಗೋದಿಲ್ಲ. ನನ್ನ ಎಕ್ಸ್ಪೀರಿಯೆನ್ಸಿಂದ ನಾನು ಹೇಳ್ತಾ ಇದ್ದೀನಿ. ನಾನು ಮಾಡಿರೋ ತಪ್ಪನ್ನು ನೀವು ಮಾಡಬಾರ್ದು, ನಾನು ಅನುಭವಿಸಿರುವಂಥ ನೋವನ್ನ ನೀವು ಅನುಭವಿಸ್ಬಾರ್ದು ಅಂತ ಅನ್ನೋ ಕಾರಣಕ್ಕೆ ನಾನು ಈ ವಿಚಾರನ ನಿಮ್ಮ ಹತ್ರ ಹಂಚ್ಕೊಬೇಕು ಅಂತ ಅಂದ್ಕೊಂಡೆ. ಹಾಗೆ ನನಗೆ ನಿನ್ನೆ ಬಂದಿರುವಂಥ ಕಾಮೆಂಟ್ಸು ಕೂಡ ಅದೇ ರೀತಿಯೇ ಇತ್ತು. ಸೊ ಆ ಕಾಮೆಂಟ್ಸ್ನ ನೋಡಿದಾಗ ನನ್ನ ಥರನೇ ಎಷ್ಟು ಜನ ತಪ್ಪು ಮಾಡ್ತಾ ಇದ್ದಾರೆ, ಬೇಡ ಇದನ್ನು ಸ್ಟಾಪ್ ಮಾಡಬೇಕು, ಅವರಿಗೆ ಸ್ವಲ್ಪ ನಾನು ಅನುಭವಿಸಿರೋ ನೋವನ್ನ ಅವ್ರಿಗೆ ಹೇಳಿದ್ರೆ ಅವ್ರಿಗೂ ಕೂಡ ಅರ್ಥ ಆಗುತ್ತೆ, ಈ ತಪ್ಪನ್ನ ಅವರು ರಿಪೀಟ್ ಮಾಡಲ್ಲ ಅಂತ ಅಂದ್ಕೊಂಡು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಈಗಲೇ ಕೇಳ್ತಾ ಇದ್ದೀನಿ, ನಾನು ಮಾತಾಡೋ ಈ ವಿಚಾರದ ಬಗ್ಗೆ ಯಾರಿಗಾದರೂ ಅಸಮಾಧಾನ ಇದ್ದರೆ, ಯಾರಿಗಾದರೂ ತಪ್ಪು ಅಂತ ಅನಿಸಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ನಾನು ಸ್ಟಾರ್ಟಿಂಗಲ್ಲಿ ವಿಡಿಯೋನ ಅಪ್ಲೋಡ್ ಮಾಡಬೇಕಾದ್ರೆ, ಫಸ್ಟ್ ವಿಡಿಯೋನ ಅಪ್ಲೋಡ್ ಮಾಡಿದಾಗ ನನಗೆ ಸುಮಾರಾಗಿ ವ್ಯೂಸ್ ಬರ್ತಾಯಿತ್ತು, 50, 100 ಈ ರೀತಿ ವ್ಯೂಸ್ ಬರ್ತಾಯಿತ್ತು. ಆವಾಗ ಅದೇ ನಮಗೆ ಖುಷಿ ಕೊಡೋದು. ನಾವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಮಗೆ ಒಂದು ಅರ್ಧ ಗಂಟೆಯಲ್ಲಿ 100 ವ್ಯೂಸ್ ಬಂದರೆ ನನಗೆ ಸರಿಪ ನಾನು ಹಾಕಿರೋವೇ ಚೆನ್ನಾಗಿದೆ, ನೋಡ್ತಾ ಇದ್ದಾರೆ ಜನ ಅಂತ ಅನಿಸಿ ನಮಗೆ ಖುಷಿ ಆಗುತ್ತೆ. ಅದೇ ದಿನ ಕಳೀತಾ ನಮಗೆ ಜಾಸ್ತಿ ನಾವು ವಿಡಿಯೋನ ಅಪ್ಲೋಡ್ ಮಾಡ್ತಾ ಹೋದಾಗೆ ಇನ್ನೂ ಜಾಸ್ತಿ ಜನ ನೋಡಲಿ ಅಂತ ನಮಗೆ ಆಸೆ ಬರುತ್ತೆ. ಎಲ್ರಿಗೂ ಸಹಜವಾಗಿ ಬರೋವಂಥ ಆಸೆನೇ ಇದು. ಸೊ ಆ ಆಸೆಗೆ ಬಲಿಯಾಗಿ ನಾವು ಏನು ಮಾಡ್ತೀವಿ, ಬೇರೆಯವ್ರ ಚಾನಲ್ಗೆ ಹೋಗಿ ಅವ್ರ ವೀಡಿಯೋಸ್ನ ನೋಡಿ ಅವ್ರ ವೀಡಿಯೋಸ್ ಮೇಲೆ ಕಾಮೆಂಟ್ ಹಾಕ್ತೀವಿ. ನಾನು ನಿಮಗೆ ಕನೆಕ್ಟ್ ಆಗಿದ್ದೀನಿ, ನೀವು ನಮಗೆ ಕನೆಕ್ಟ್ ಆಗಿ, ನಾನು ನಿಮ್ಮ ನ್ಯೂ ಫ್ರೆಂಡು, ನೀವು ನನಗೆ ಫ್ರೆಂಡ್ ಆಗಿ ಸಪೋರ್ಟ್ ಮಾಡಿ, ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ, ಈ ರೀತಿ ಎಲ್ಲ ಕಾಮೆಂಟ್ ಹಾಕೋದಕ್ಕೆ ಶುರು ಮಾಡ್ತೀವಿ. ಯಾಕೆ ಹೊಸ ಸಬ್ಸ್ಕ್ರೈಬರ್ಸ್ ಬರಲಿ, ನಮ್ಮ ವೀಡಿಯೋಸ್ನ ಹೊಸ ವ್ಯೂವರ್ಸ್ ನೋಡಲಿ ಅನ್ನೋ ಕಾರಣಕ್ಕೆ ನಾವು ಈ ರೀತಿ ಕಾಮೆಂಟ್ ಹಾಕ್ತೀವಿ. ಅವರು ಕೆಲವೊಂದಿಷ್ಟು ಜನ ನೋಡ್ತಾರೆ, ನೋಡಿ ಕನೆಕ್ಟ್ ಆಗೋರು ಆಗ್ತಾರೆ, ಇಲ್ಲ ಕನೆಕ್ಟ್ ಆಗದೆ ಇರೋರು ನೆಗ್ಲೆಕ್ಟ್ ಮಾಡಿ ಬಿಡ್ತಾರೆ. ಸೊ ಈ ರೀತಿ ಆದಾಗ ಏನಾಗುತ್ತೆ, ಅಲ್ಲಿ ನಮ್ಮತನನ ನಾವು ಕಳ್ಕೊಂಡಾಗುತ್ತೆ. ಈ ತಪ್ಪನ್ನ ನೀವು ಮಾಡೋಕ್ಕೆ ಹೋಗ್ಬೇಡಿ. ನಾನು ಈ ತಪ್ಪನ್ನ ಮಾಡಿ ತುಂಬಾ ತೊಂದರೆನ ನಾನು ಅನುಭವಿಸಿದ್ದೀನಿ, ನಾನು ತುಂಬ ಸಂಕಟನ ಪಟ್ಟಿದ್ದೀನಿ. ಈ ರೀತಿ ಮಾಡಿ ಏನಾಗುತ್ತೆ ಈ ರೀತಿ ಮಾಡೋದ್ರಿಂದ ಅಂತ ನೀವು ಕೇಳ್ಬೋದು. ಹೊಸ ಸಬ್ಸ್ಕ್ರೈಬರ್ಸ್ ಬರ್ತಾರಲ್ವಾ, ನಾವು ಅವ್ರ ಜೊತೆ ಫ್ರೆಂಡ್ ಆಗ್ತೀವಲ್ವಾ ಅಂತ ನಾವು ಅನ್ಕೋತೀವಿ. ಅದು ನಮ್ಮ ತಪ್ಪು ಕಲ್ಪನೆ. ಯಾರು ಕೂಡ ವೀಡಿಯೋಸ್ ನೋಡಲ್ಲ. ಸಬ್ಸ್ಕ್ರೈಬ್ ಅವ್ರು ಕನೆಕ್ಟ್ ಆಗಿದ್ದಾರೆ ಅನ್ನೋ ಕಾರಣಕ್ಕೆ ಇವರು ಕನೆಕ್ಟ್ ಆಗ್ತಾರೆ, ನಾವು ಕನೆಕ್ಟ್ ಆಗಿದ್ದಾರೆ ಅವ್ರು ಕನೆಕ್ಟ್ ಆಗಿದ್ದಾರೆ ಅನ್ನೋ ಕಾರಣಕ್ಕೆ ನಾವು ಕನೆಕ್ಟ್ ಆಗ್ತೀವಿ, ನಾವು ಕನೆಕ್ಟ್ ಆಗಿದ್ದೀವಿ ಅನ್ನೋ ಕಾರಣಕ್ಕೆ ಅವ್ರು ಕನೆಕ್ಟ್ ಆಗ್ತಾರೆ ಹೊರತು ನಮ್ಮ ವೀಡಿಯೋಸ್ ನೋಡಬೇಕು ಅಂತ ಹೇಳಿ ನಮ್ಮ ಚಾನಲ್ನ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ. ಸ್ವಲ್ಪ ದಿನ ಆಗ್ತಾ ನಮಗೆ ನಾವು ಆ ರೀತಿ ಮಾಡ್ಕೊಂಡಿರೋವಂಥ ಸಬ್ಸ್ಕ್ರೈಬರ್ಸು ನಮ್ಮನ್ನು ಬಿಟ್ಟು ಹೊರಟೆ ಹೋಗ್ತಾರೆ. ಒಂದು ಸ್ವಲ್ಪ ದಿನ ಕನೆಕ್ಟ್ ಆಗ್ತಾರೆ, ಆಮೇಲೆ ಮುಂದೆ ಅವರು ಅನ್ಸಬ್ಸ್ಕ್ರೈಬ್ ಮಾಡಿಬಿಡ್ತಾರೆ. ನಮಗೆ ತುಂಬಾ ಬೇಜಾರಾಗುತ್ತೆ. ಒಂದು 50 ಜನ, ಒಂದು ವಾರದಲ್ಲಿ ಒಂದು 50 ಜನರನ್ನ ನಾವು ಈ ರೀತಿ ಕನೆಕ್ಟ್ ಮಾಡ್ಕೊಂಡಿರ್ತೀವಿ. ಆಟೋಮೆಟಿಕ್ಕಾಗಿ ಒಂದು ವಾರ ಕಳೀತಾ ಇದ್ದಾಗೇ 50 ಜನ ಇದ್ದಿದ್ದು 20, 30, 10 ಈ ರೀತಿ ಬರ್ತಾರೆ. ಯಾಕೆ? ಅವರು ಡಿಸ್ಕನೆಕ್ಟ್ ಆಗಿರ್ತಾರೆ, ಅವರು ನಮ್ಮ ಚಾನಲ್ನ ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತಾರೆ. ಆವಾಗ ನೋವಾಗೋದು ಯಾರಿಗೆ? ನಮಗೆ ಅಲ್ವಾ. ಇಷ್ಟೊಂದು ಜನ ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ ಅಂತ ನಾವು ಖುಷಿಯಾಗಿರ್ತೀವಿ. ಆ ಖುಷಿ ಎಲ್ಲಿ ಹೊರಟೋಗುತ್ತೆ? ನಮ್ಮನ್ನು ಬಿಟ್ಟು ದೂರ ಹೊರಟೋಗುತ್ತೆ ಈ ರೀತಿ ಮಾಡಿದಾಗ. ಅದೇ ನಾವು ಜನಗಳ ಒಂದು ಎಕ್ಸ್ಪೆಕ್ಟೇಷನ್ನ ನೋಡಿಕೊಂಡು ಅವರು ಯಾವ ರೀತಿ ನಮ್ಮ ವೀಡಿಯೋಸ್ನ ಯಾವ ರೀತಿ ನಮ್ಮಲ್ಲಿನ ಈ ವಿಡಿಯೋಸ್ನ ಯಾವ ರೀತಿ ಅವ್ರು ನೋಡಬೇಕು ಅಂತ ಆಸೆ ಪಡ್ತಾ ಇದ್ದಾರೆ ಅಂತ ತಿಳ್ಕೊಂಡು ನಾವು ಅವರಿಗೆ ಇಷ್ಟ ಆಗೋ ರೀತಿ, ಅವರು ಬಯಸೋ ರೀತಿ ನಾವು ವಿಡಿಯೋನ ಮಾಡಿ ಹಾಕಿದಾಗ ಖಂಡಿತವಾಗ್ಲೂ ನೋಡ್ತಾರೆ. ಯಾರು ನಮ್ಮ ವಿಡಿಯೋಸ್ನ ನೋಡಬೇಕು ಅಂತ ಹೇಳಿ ಪ್ರೀತಿಯಿಂದ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತಾರೆ ನೋಡಿ, ಅದೇ ಶಾಶ್ವತವಾಗಿ ಉಳಿಯೋದು. ಅವರೇ ನಮ್ಮ ಚಾನಲ್ನ ಬೆಳೆಸೋದು, ಅವರೇ ನಮ್ಮ ಚಾನಲ್ನಲ್ಲಿ ನಾವು ಹಾಕಿರುವಂಥ ವೀಡಿಯೋಸ್ನ ನೋಡೋದು. ಸೊ ಅದೇ ಕಾರಣಕ್ಕೆ ದಯವಿಟ್ಟು ಈ ರೀತಿ ಮಾಡೋಕ್ಕೆ ಹೋಗ್ಬೇಡಿ. ನನಗೆ ನಿನ್ನೆ ಬಂದಿರೋ ಕಾಮೆಂಟ್ಗಳು ಕೂಡ ಇಂಥವೇ ಇತ್ತು. ನೋಡಿದಾಗ ನನಗೂ ಬೇಜಾರಾಯಿತು. ನನಗೆ ಅವ್ರ ಮೇಲೆ ಕೋಪ ಇಲ್ಲ, ದಯವಿಟ್ಟು ನಿಮ್ಮ ಮೇಲೆ ಯಾವ ರೀತಿ ನನಗೆ ಕೋಪ ಇಲ್ಲ. ನಾನು ಸಪೋರ್ಟ್ ಮಾಡ್ತೀನಿ. ನಾನು ಇನ್ನೂ ಚಿಕ್ಕ ಯೂಟ್ಯೂಬರೇ, ನಾನು ನ್ಯೂ ಯೂಟ್ಯೂಬರ್ ಅಂತಲೇ ಹೇಳ್ಬೋದು. ನಾನೇನು ಯೂಟ್ಯೂಬಲ್ಲಿ ಅಂಥ ಪರಿ ಬೆಳೆದಿಲ್ಲ. ಆದರೆ ನಾನು ಯೂಟ್ಯೂಬ್ ಶುರು ಮಾಡಿದಾಗಿಂದ
ಪ್ರತಿಯೊಂದು ಹೆಜ್ಜೆನಲ್ಲೂ ನಾನು ಮಾಡಿರೋ ಪ್ರತಿಯೊಂದು ತಪ್ಪಿನಲ್ಲೂ ಕೂಡ ನಾನು ಪಾಠನ ಕಲ್ತಿದ್ದೀನಿ. ಸೊ ಈ ತಪ್ಪನ್ನ ನಾನು ಮಾಡಿದ್ದೀನಿ, ನೀವು ಮಾಡೋಕ್ಕೆ ಹೋಗಬೇಡಿ. ತುಂಬಾ ಕೆಟ್ಟ ಪರಿಣಾಮ ನಮ್ಮ ಮೇಲೆ ಬೀರುತ್ತೆ. ಆಟೋಮೆಟಿಕ್ಕಾಗಿ ಅಷ್ಟೊಂದು ಜನ ಸಬ್ಸ್ಕ್ರೈಬರ್ಸ್ ಲೆಸ್ ಆದರೆ ಎಷ್ಟು ಕಷ್ಟ ಆಗುತ್ತೆ ನೋಡಿ. ನಾನು ಡಿಪ್ರೆಷನ್ ಕೂಡ ಹೋಗಿದ್ದೀನಿ ಈ ಕಾರಣಕ್ಕೆ. ಸುಮಾರು ಸಾರಿ ನಾನು ಇದೇ ತಪ್ಪನ್ನ ಮಾಡ್ತಾಯಿದ್ದೆ. ಆದರೆ ಮುಂದೆ ನನಗೆ ಬರ್ತಾ ನಾನು ತಿಳ್ಕೊಂಡೆ, ಬೇರೆ ಬೇರೆ ಯೂಟ್ಯೂಬರ್ಸು ಲೈವ್ಗೆ ಹೋಗಿ ಈ ರೀತಿ ಎಲ್ಲ ಮಾಡಬಾರ್ದು ಅಂತ ಹೇಳಿ ತಿಳ್ಕೊಂಡೆ. ಅದರಿಂದ ನೋವು ಆದಮೇಲೆ ಯಾರು ಹೇಳೋ ಅವಶ್ಯಕತೆ ಇಲ್ಲ ಅಲ್ವಾ. ಅದರಿಂದ ನಮಗೆ ಒಂದು ಅನುಭವ ಆಯಿತು, ಇದು ನಮಗೆ ಕೆಟ್ಟದಪ್ಪ, ಬೇಡ, ಇದರಿಂದ ನಮಗೆ ನೋವೇ ಆಗುತ್ತೆ ಅಂತ ಅಂದು ನಾವು ತಿಳ್ಕೊಂಡ್ಬೇಡಿ, ನಾವು ತಪ್ಪನ್ನ ಮಾಡೋಕ್ಕೆ ಹೋಗ್ಬಾರ್ದು ಅಲ್ವಾ. ದಯವಿಟ್ಟು ಈ ತಪ್ಪನ್ನ ಮಾಡೋಕ್ಕೆ ಹೋಗ್ಬೇಡಿ. ಹಾಗೆ ಈ ರೀತಿ ಕನೆಕ್ಟ್ ಆದವ್ರು ಯಾರು ನಮ್ಮ ವೀಡಿಯೋಸ್ನ ನೋಡಲ್ಲ. ಅವ್ರು ನಮ್ಮ ವೀಡಿಯೋಸ್ ನೋಡಬೇಕು ಅಂತೇಳಿ ಕನೆಕ್ಟ್ ಆಗಿರೋದಿಲ್ಲ. ಸಬ್ಸ್ಕ್ರೈಬರ್ಸ್ ಬರ್ತಾರೆ, ಏನು ಯೂಸ್ ಆಗುತ್ತೆ? ಸಬ್ಸ್ಕ್ರೈಬರ್ಸ್ ತಗೊಂಡು ಏನು ಮಾಡೋದು? ನಮ್ಮ ವ್ಯೂಸ್ ನಾವು ಹಾಕಿರೋ ವೀಡಿಯೋ ಓಡಲೇ ಇಲ್ಲ ಅಂತ ಅಂದರೆ, ನಮ್ಮ ಹಾಕಿರೋ ವೀಡಿಯೋ ಮೇಲೆ ವ್ಯೂಸ್ ಬರದೇ ಹೋದರೆ ನಮ್ಗೇನು ಯೂಸ್ ಆಗುತ್ತೆ? ಸಬ್ಸ್ಕ್ರೈಬರ್ಸ್ ಸಾಕಷ್ಟು ಜನ ಸಬ್ಸ್ಕ್ರೈಬರ್ಸ್ ಇರ್ತಾರೆ. ನಿಮಗೆ ಒಂದು 20,000 ಸಬ್ಸ್ಕ್ರೈಬರ್ಸ್ ಇದ್ದಾದರೂ ಏನು ಪ್ರಯೋಜನ ಹೇಳಿ? ನಮ್ಮ ಚಾನಲ್ ಮೇಲೆ ನಾವು ಹಾಕಿರೋ ವೀಡಿಯೋಸ್ ಮೇಲೆ 100-200 ವ್ಯೂಸ್ ಬಂದರೆ 20,000 ಸಬ್ಸ್ಕ್ರೈಬರ್ಸ್ ಇದ್ದು ಏನು ಪ್ರಯೋಜನ? ಆವಾಗ ಗೊತ್ತೇ ಆಗುತ್ತೆ ಇವ್ರು ಏನೋ ತಪ್ಪು ಮಾಡಿದ್ದಾರೆ, ಇವರು ಕನೆಕ್ಟ್ ಮಾಡ್ಕೊಂಡಿರ್ಬೋದು. ಆವಾಗ ಈಸಿಯಾಗಿ ಗೊತ್ತೇ ಆಗುತ್ತೆ. ನಮ್ಮ ಚಾನಲ್ ಮೇಲೆ ನಾವು ಹಾಕೋ ವೀಡಿಯೋಸ್ನ ಪ್ರೀತಿಯಿಂದ ನೋಡಬೇಕು ಅಂತ ಯಾರು ಕಾಯ್ತಾ ಇರ್ತಾರೋ ಅವರು ನಮ್ಮ ಚಾನಲ್ನ ನಿಜವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತಾರೆ. ನಾವು ಹಾಕೋ ವೀಡಿಯೋಸ್ನ ಅವರು ಖಂಡಿತವಾಗ್ಲೂ ನೋಡ್ತಾನೆ ಇರ್ತಾರೆ. ನಾವು ಹಾಕೋ ವೀಡಿಯೋನ ನ್ಯಾಯವಾಗಿ 4 ಜನ ನೋಡಿದ್ರು ಖುಷಿಯಿಂದ ಇರೋಣ. ಇದೇ ರೀತಿ ಇರಲ್ಲ, ಟೈಮ್ ಒಂದೇ ರೀತಿ ಇರೋದಿಲ್ಲ. ನಾವು ಇವಾಗ ನಮ್ಮ ಚಾನಲ್ ಓಡ್ತಾ ಇಲ್ಲ, ನಮ್ಮ ಚಾನಲಲ್ಲಿ ಸರಿಯಾಗಿ ವ್ಯೂಸ್ ಬರ್ತಾ ಇಲ್ಲ ಅಂದರೆ ಯಾವತ್ತೂ ಇದೇ ರೀತಿ ಇರುತ್ತಾ? ಇಲ್ಲ ಅಲ್ವಾ. ಕಾಲ ಯಾವ ರೀತಿ ಬದಲಾಗುತ್ತೋ ಆ ರೀತಿ ನಮ್ಮ ಲೈಫು ಕೂಡ ಚೇಂಜ್ ಆಗ್ತಾ ಇರುತ್ತೆ. ನಾವು ಮಾಡೋ ಕೆಲಸನ ಚೆನ್ನಾಗಿ ಮಾಡ್ಕೊಂಡು ಹೋದರೆ ಒಂದಲ್ಲ ಒಂದಿನ ಸಕ್ಸಸ್ ಅನ್ನೋದು ಸಿಗುತ್ತೆ. ಅದನ್ನ ಬಿಟ್ಟು ನಾವು ಅಡ್ಡದಾರಿಲಿ ಹೋಗೋದು ತುಂಬಾ ತಪ್ಪಾಗುತ್ತೆ. ಅದರಿಂದ ನಮಗೆ ತುಂಬಾ ಕೆಟ್ಟ ಪರಿಣಾಮ ಕೂಡ ಬೀರುತ್ತೆ. ಸೊ ನೋಡಿ, ನಮ್ಮ ಚಾನಲ್ ಮೇಲೆ ನಾವು ಒಂದು ವೀಡಿಯೋನ ಹಾಕಿದ್ವಿ, ಅದು ಸರಿಯಾಗಿ ಓಡಲಿಲ್ಲ. ಈ ರೀತಿ ವೀಡಿಯೋ ಮಾಡಿದ್ರೆ ಸರಿಯಾಗಿ ಓಡಲ್ಲಪ್ಪ, ನಾವು ಇನ್ನೂ ಯಾವ ರೀತಿ ಮಾಡಬೇಕು, ಚೇಂಜಸ್ನ ಮಾಡ್ಕೊಳ್ಳೋಣ. ಹೊಸ ವಿಡಿಯೋ ಯಾವಾಗ ನಾವು ಬೇರೆ ಬೇರೆ ವೀಡಿಯೋಸ್ನ ಹೊಸ ವಿಡಿಯೋನ ಹಾಕ್ತೀವೋ ಅದರಲ್ಲಿ ಒಂದು ಹೊಸ ಕ್ರಿಯೇಟಿವಿಟಿನ ನಾವು ಮಾಡೋಣ. ಒಳ್ಳೊಳ್ಳೆ ವೀಡಿಯೋನ, ಒಳ್ಳೊಳ್ಳೆ ಕಂಟೆಂಟ್ನ ಕೊಡೋಣ. ನಾವು ನಮ್ಮ ಆಡಿಯನ್ಸು, ನಮ್ಮ ಸಬ್ಸ್ಕ್ರೈಬರ್ಸು ಯಾವ ರೀತಿ ವಿಡಿಯೋನ ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಸಮಯ ಬೇಕು, ಯಾವುದು ಕೂಡ ಸುಮ್ಮನೆ ಸಿಗೋದಿಲ್ಲ. ಅದರಲ್ಲೂ ಸಕ್ಸಸ್ ಸಿಗಬೇಕು ಅಂದರೆ ತುಂಬಾ ತಪಸ್ಸು ಮಾಡಬೇಕು. ಅದರಲ್ಲಿ ಯೂಟ್ಯೂಬಲ್ಲಿ ಸಕ್ಸಸ್ ಬೇಕು ಅನ್ನೋದಾದರೆ ನಮಗೆ ಎಷ್ಟು ತಾಳ್ಮೆ ಇದ್ರೂ ಕಡಿಮೆನೇ ಅಂತಲೇ ಹೇಳ್ಬೋದು. ಹಾಗೆ ಇನ್ನೊಂದು ಏನಪ್ಪ ಅಂತ ಅಂದರೆ, ನಾನು ವೀಡಿಯೋ ಅಪ್ಲೋಡ್ ಮಾಡಿದೆ, ಒಂದು 4-5 ವೀಡಿಯೋನ ಅಪ್ಲೋಡ್ ಮಾಡಿದೆ, ಅದರಲ್ಲಿ ಸರಿಯಾಗಿ ವ್ಯೂಸ್ ಬರ್ತಾ ಇಲ್ಲ, ಸಬ್ಸ್ಕ್ರೈಬರ್ಸು ಆಗ್ತಾ ಇಲ್ಲ. ಬೇಡಪ್ಪ, ಇದೇನು ಬಿಟ್ಬಿಡೋಣ ಅಂತ ಅನ್ಕೊಳ್ಳೋಕೆ ಹೋಗ್ಬಿಡಿ, ಯಾವತ್ತೂ ಅನ್ಕೊಳ್ಳೋಕೆ ಹೋಗ್ಬಿಡಿ. ನಾವು ಯಾವುದೋ ಒಂದು ಕೆಲಸನ ನಾವು ಹಿಡಿದಿದ್ದೀವಿ, ಅದನ್ನ ಮಾಡೋದಕ್ಕೆ ನಾವು ಕೈ ತೊಗೊಂಡಿದ್ವಿ ಅಂತ ಅಂದರೆ ಅದನ್ನು ಪೂರ್ತಿಯಾಗಿ ಮಾಡಿನೇ ನಾವು ಕೈ ಬಿಡಬೇಕು. ಯಾಕೆ ಅಂತಂದರೆ ಬೆಲೆ ಇರೋದಿಲ್ಲ, ನಾವು ಮಾಡಿರೋ ಕೆಲಸಕ್ಕೂ ಕೂಡ ಅರ್ಥ ಇರೋದಿಲ್ಲ. ನಾವು ಅದನ್ನು ಪೂರ್ತಿ ಮಾಡಿ ಅದರಲ್ಲಿ ಸಕ್ಸಸ್ ಕಂಡಾಗಲೇ ನಮಗೆ ಆ ಕೆಲಸ ಮಾಡಿದ್ದಕ್ಕೂ ಸಾರ್ಥಕ ಆಗೋದಲ್ವಾ. ಸೊ ತಾಳ್ಮೆಯಿಂದ ಮಾಡೋಣ, ತಾಳ್ಮೆಯಿಂದ ನಮ್ಮ ಕೆಲಸನ ನಾವು ಮಾಡ್ಕೊಂಡು ಹೋಗೋಣ, ಫಲನ ಭಗವಂತನಿಗೆ ಬಿಡೋಣ. ಸೊ ಇದೊಂದು ತಪ್ಪನ್ನ ಮಾಡೋಕ್ಕೆ ಹೋಗ್ಬಿಡಿ. ಇನ್ನು ನೆಕ್ಸ್ಟ್ ಇನ್ನೂ ಒಂದು ತಪ್ಪು ಏನಪ್ಪ ಅಂತ ಅಂದರೆ, ನಾವು ವಿಡಿಯೋನ ವಿಡಿಯೋ ಶೂಟ್ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕಾದ್ರೆ ಕೆಲವೊಂದಿಷ್ಟು ಜನ ಏನು ಮಾಡ್ತಾ ಇರ್ತಾರೆ, ಟೈಟಲ್ನಲ್ಲಿ ಇನ್ಯಾರ್ದೋ ವೈರಲ್ ಆಗಿರುವಂಥ ಚಾನಲ್ ನೇಮ್ ಕೊಡೋದು, ಹ್ಯಾಶ್ಟ್ಯಾಗ್ ಹಾಕಿ ಅವ್ರ ನೇಮ್ನ ಕೊಡೋದು, ಈ ರೀತಿ ಎಲ್ಲ ಮಾಡ್ತಾ ಇರ್ತೀರ. ನಮ್ಮ ಚಾನಲ್ನಲ್ಲಿ ವ್ಯೂಸ್ ಬರಲಿ, ನಮ್ಮ ವಿಡಿಯೋ ಚೆನ್ನಾಗಿ ಓಡಲಿ ಅಂತ ಆಸೆಗೆ ಬಿದ್ದು ಆ ರೀತಿ ಮಾಡ್ತಾ ಇರ್ತೀರ. ದಯವಿಟ್ಟು ಆ ರೀತಿ ತಪ್ಪನ್ನ ಮಾಡೋಕ್ಕೆ ಹೋಗ್ಬಿಡಿ. ನಮ್ಮ ಚಾನಲ್ ಹೆಸರು ಮುಂದೆ ಬರಬೇಕೆ ಹೊರತು ಇನ್ಯಾರದೋ ಚಾನಲ್ನ ಇಟ್ಕೊಂಡು ನಾವು ಮುಂದೆ ಬರೋದು ತುಂಬಾ ದೊಡ್ಡ ತಪ್ಪಾಗುತ್ತೆ. ಸೊ ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ಮತ್ತು ಟೈಟಲ್ ಕೊಡಬೇಕಾದ್ರೆ ನೋಡಿಕೊಂಡು ಚೆನ್ನಾಗಿ ವಿಡಿಯೋಗೆ ಸಂಬಂಧಪಟ್ಟಿರುವಂಥ ಟೈಟಲ್ನ ಕೊಡಿ. ವಿಡಿಯೋ ಒಂದು ರೀತಿ ಮಾಡೋದು, ಟೈಟಲ್ ಇನ್ನೊಂದು ರೀತಿ ಕೊಡೋದು. ಚೆನ್ನಾಗಿ ನೋಡಲಿ, ಜನ ನೋಡಲಿ, ಟೈಟಲ್ ನೋಡಿಬಿಟ್ಟು ಏನೋ ಇದೆ ಇದರಲ್ಲಿ ಅಂತ ಹೇಳಿ ಓಪನ್ ಮಾಡಲಿ ಅನ್ನೋ ಕಾರಣಕ್ಕೆ ವಿಡಿಯೋನೇ ಬೇರೆ ರೀತಿ ಮಾಡಿ ಟೈಟಲ್ಲೇ ಬೇರೆ ರೀತಿ ಕೊಟ್ಟರೆ ಒಂದು ಸಾರಿ ವಿಡಿಯೋನ ನೋಡ್ತಾರೆ. ನೋಡಿದ ತಕ್ಷಣ, ಟೈಟಲ್ ನೋಡಿದ ತಕ್ಷಣ ಏನೋ ನೋಡಬೇಕು ಅಂತ ಕ್ಯೂರಿಯಾಸಿಟಿಯಿಂದ ಒಂದು ಸಾರಿ ಓಪನ್ ಮಾಡ್ತಾರೆ. ಆಮೇಲೆ ಅದರಲ್ಲಿ ಟೈಟಲ್ಗೆ ಸಂಬಂಧಪಟ್ಟಿರುವಂಥ ವಿಡಿಯೋ ಇಲ್ಲದೆ ಹೋದರೆ ಇನ್ನೊಂದು ಸಾರಿ ನೀವು ಎಂಥದೇ ಟೈಟಲ್ ಹಾಕಿದ್ರು, ನೀವು ಒಳ್ಳೆ ವಿಡಿಯೋನ ಮಾಡಿದ್ರು ಕೂಡ ವಿಡಿಯೋ ಟೈಟಲ್ ಎರಡೂ ಒಂದೇ ರೀತಿ ಇದ್ರೂ ಕೂಡ ಜನ ನೋಡೋಕ್ಕೆ ಹೋಗೋದಿಲ್ಲ. ಇದು ಏನಾಗುತ್ತೆ ಗೊತ್ತಾ, ತೋಳ ಬಂತು ತೋಳ ಕತೆ ರೀತಿಯಾಗಿ ಕೊನೆಗೆ ನಮ್ಮ ಚಾನಲ್ಲು ತುಂಬಾ ಕೆಳಮಟ್ಟಕ್ಕೆ ಬರೋದಕ್ಕೆ ಶುರು ಆಗುತ್ತೆ. ಸೊ ಆ ರೀತಿ ಮಾಡೋಕ್ಕೆ ಹೋಗ್ಬಿಡಿ. ನೀವು ಯಾವ ಕಂಟೆಂಟ್ ವಿಡಿಯೋ ಮಾಡಿದ್ದೀರಾ ಅದೇ ರೀತಿಯೇ ಟೈಟಲ್ ಕೊಡಿ. ಸೊ ಇದು ಒಂದು ತಪ್ಪನ್ನ ಮಾಡೋಕ್ಕೆ ಹೋಗ್ಬಿಡಿ. ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತ ಅಂದರೆ, ಹಾಗೆ ಏನಪ್ಪ ಅಂತ ಅಂದರೆ, ನಾವು ವಿಡಿಯೋನ ಅಪ್ಲೋಡ್ ಮಾಡಾದಮೇಲೆ ಎಷ್ಟು ವ್ಯೂಸ್ ಬಂದಿದೆ, ಎಷ್ಟು ಕಾಮೆಂಟ್ ಬಂದಿದೆ, ಲೈಕ್ ಎಷ್ಟು ಬಂದಿದೆ, ಈ ರೀತಿ ನೋಡೋಕೆ ಹೋಗ್ಬೇಡಿ. ಯಾಕೆ ಅಂತ ಅಂದರೆ, ಅಕಸ್ಮಾತ್ ನಾವು ಹಾಕಿರೋ ವೀಡಿಯೋದಲ್ಲಿ ಕಡಿಮೆ ವ್ಯೂಸ್ ಬಂದರೆ ನಮಗೆ ಹೋಗಿ ಕಳ್ಕೊಂಡ್ಬಿಡ್ತೀವಿ. ನಾವು ಬೇಡಪ್ಪ ಈ ಯೂಟ್ಯೂಬ್ ಸಾಹಸ ಅನಿಸೋದಕ್ಕೆ ಶುರು ಆಗುತ್ತೆ. ಸೊ ನೋಡೋಕೆ ಹೋಗ್ಬೇಡಿ. ಅಕಸ್ಮಾತ್ ನಿಮಗೆ ನೋಡಿದ್ರೆ ಆ ವಿಡಿಯೋ ವ್ಯೂಸ್ ಕಡಿಮೆ ಬಂದಿದೆಯಾ, ಅದನ್ನು ನೋಡಿಬಿಟ್ಟು ಯಾವತ್ತೂ ನೀವು ಹೋಗಿ ಕಳ್ಕೊಳ್ಳೋಕೆ ಹೋಗ್ಬೇಡಿ. ಇವಾಗ 100 ಬಂದಿದೆಯಾ, ಇನ್ನು ನಾಳೆ ವಿಡಿಯೋ ಇದಕ್ಕಿಂತ ಬೆಟರಾಗಿ ನಾವು ಟ್ರೈ ಮಾಡಬೇಕು. ನಾಳೆ ವಿಡಿಯೋಗೆ
200 ವ್ಯೂಸ್ನ ನಾನು ಪಡ್ತೀನಿ ಅನ್ನುವಂಥ ಛಲನ ನಮ್ಮಲ್ಲಿ ಇಟ್ಕೊಂಡು ನಾವು ವೀಡಿಯೋಸ್ನ ಮಾಡೋಣ. ಇವಾಗ ಮಾಡಿರೋ ವೀಡಿಯೋಗಿನ್ನ ಇನ್ನೂ ಬೆಟರಾಗಿ ಚೇಂಜಸ್ ಮಾಡೋಣ, ನಾವು ಇನ್ನೂ ಬೆಟರಾಗಿ ನಾವು ವೀಡಿಯೋನ ಮಾಡೋಣ, ಎಡಿಟ್ ಮಾಡೋಣ, ಅಪ್ಲೋಡ್ ಮಾಡೋಣ. ಸೊ ಈ ರೀತಿ ನಾವು ಯೋಚನೆ ಮಾಡಬೇಕಾಗುತ್ತೆ. ಅಕಸ್ಮಾತ್ ನಿಮಗೆ ಜಾಸ್ತಿ ಡಿಪ್ರೆಷನ್ಗೆ ಹೋಗ್ತಾ ಇದ್ದರೆ ನೀವು ವೀಡಿಯೋನ ನೋಡೋಕ್ಕೆ ಹೋಗ್ಬೇಡಿ, ಆ ವಿಡಿಯೋ ನೋಡೋಕ್ಕೆ ಹೋಗ್ಬೇಡಿ. ನೀವು ಓಡುತ್ತೆ, ಓಡುತ್ತೆ, ರೀಚ್ ಆಗುತ್ತೆ. ಯಾವುದೇ ಒಂದು ವಿಡಿಯೋ ಆಗಿದ್ರು ಇಂದಲ್ಲ ನಾಳೆ ರೀಚ್ ಆಗುತ್ತೆ. ಸೊ ಇದನ್ನು ನೀವು ಮೈಂಡಲ್ಲಿ ಇಟ್ಕೊಳ್ಳಿ. ಇವಾಗ ನಾನು ಅಪ್ಲೋಡ್ ಮಾಡಿದ ತಕ್ಷಣ ಅದು ರೀಚ್ ಆಗದೆ ಇರ್ಬೋದು, ಮುಂದೆ ಯಾವಾಗಲಾದರೂ ಒಂದ್ಸರಿ ರೀಚ್ ಆಗಲೇ ಆಗಬೇಕಲ್ವಾ. ಇವಾಗ ಅಕಸ್ಮಾತ್ ನೀವು ಏನಾದರೂ ನ್ಯೂ ಯೂಟ್ಯೂಬರ್ ಆಗಿದ್ರೆ ನೀವು ಮುಂಚೆ ಫಸ್ಟ್ ಹಾಕಿರೋ ವಿಡಿಯೋನ ನೋಡಿ, ಆವಾಗ ಬಂದಿರೋ ವ್ಯೂಸ್ಗೆ ನಾನು 1-2-3 ದಿನ ನೀವು ವ್ಯೂಸ್ ನೋಡ್ತೀರಾ. ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ ತಕ್ಷಣ 1-2-3 ದಿನ ಆ ವಿಡಿಯೋನ ಪದೇ ಓಪನ್ ಮಾಡಿ ನೋಡ್ತೀರಾ ನೀವು ಎಷ್ಟು ವ್ಯೂಸ್ ಬಂದಿದೆ, ಎಷ್ಟು ಲೈಕ್ ಬಂದಿದೆ ಅಂತ. ಹಾಗೆ ದಿನ ಕಳೀತಾ ನಿಮ್ಮ ಚಾನಲ್ನಲ್ಲಿ ವಿಡಿಯೋ ಜಾಸ್ತಿ ಆದಾಗೆ ಹಿಂದಿನ ವೀಡಿಯೋಸ್ನ ನೀವು ಮರಿತಾ ಬರ್ತೀರಾ. ಇವಾಗ ಆ ಚಾನಲ್ ಆ ಒಂದು ಹಿಂದಿನ ವೀಡಿಯೋಸ್ನ ಹೋಗಿ ಓಪನ್ ಮಾಡಿ ನೋಡಿ, ನೀವು ಎಷ್ಟು ವ್ಯೂಸ್ ಬಂದಿರುತ್ತೆ. ನೀವು ಲಾಸ್ಟ್ ಟೈಮ್ ನೋಡಿದಾಗ ಎಷ್ಟು ವ್ಯೂಸ್ ಇರುತ್ತೆ ನಿಮ್ಮ ತಲೆಯಲ್ಲಿ ಇರುತ್ತೆ, ಅದು ಎಷ್ಟು ವ್ಯೂಸ್ ಇರುತ್ತೆ, ಇವಾಗ ಅದು ಎಷ್ಟು ವ್ಯೂಸ್ ಇರುತ್ತೆ ನೋಡಿ, ಜಾಸ್ತಿ ಆಗುತ್ತೆ. ಇಂದಲ್ಲ ನಾಳೆ ವಿಡಿಯೋ ರೀಚ್ ಆಗುತ್ತೆ. ಸೊ ಅದೇ ಕಾರಣಕ್ಕೆ ಯಾವತ್ತು ಹೋಪ್ ಕಳ್ಕೊಳಕ್ಕೆ ಹೋಗ್ಬಿಡಿ. ಪ್ರತಿದಿನ ವಿಡಿಯೋ ಅಪ್ಲೋಡ್ ಮಾಡಬೇಕಾದ್ರೂ ಒಂದೊಂದು ವಿಡಿಯೋಗೂ ಒಂದೊಂದು ಸ್ವಲ್ಪ ಬೆಟರಾಗಿ ನೀವು ಯೋಚನೆ ಮಾಡಿ, ಬೆಟರಾಗಿ ಎಡಿಟಿಂಗ್ ಮಾಡಿ, ಒಂದು ಸ್ವಲ್ಪ ಒಳ್ಳೆಯ ರೀತಿ ಕಂಟೆಂಟ್ನ ನೀವು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರೆ ನಿಜವಾಗ್ಲೂ ಒಂದಲ್ಲ ಒಂದಿನ ಸಕ್ಸಸ್ ಅನ್ನೋದು ಸಿಗುತ್ತೆ. ಯಾವುದು ಕೂಡ ಸುಲಭಕ್ಕೆ ಸಿಗೋದಿಲ್ಲ. ನಾವು ಬಯಸಿದ ತಕ್ಷಣ ಎಲ್ಲನೂ ಸಿಗ್ತಾ ಇದ್ರೆ ಅದಕ್ಕೆ ಬೆಲೆನೇ ಇರೋದಿಲ್ಲ ಅಲ್ವಾ. ಸೊ ಹಾಗಾಗಿ ಇವಾಗ ಒಂದು ಜೀವಿ ಜನಿಸ್ಬೇಕಾದ್ರೂ 9 ತಿಂಗಳು ಟೈಮ್ನ ತಗೊಳ್ಳುತ್ತೆ ಅಂತ ಅಂದರೆ ನಾವು ಸಕ್ಸಸ್ನ ಸಲೀಸಾಗಿ ಪಡೆಯೋದಕ್ಕೆ ಸಾಧ್ಯ ಇದೆಯಾ? ಒಂದೇ ತಿಂಗಳಿಗೆ ಒಂದು ಮಗು ಜನಿಸ್ಬೇಕು ಅಂತ ಆಸೆ ಪಟ್ಟರೆ ಆಗತ್ತಾ ಅಲ್ವಾ. ಎಲ್ಲದಕ್ಕೂ ಅದರದ್ದೇ ಆಗಿರೋಂಥ ಟೈಮ್ ಬರಬೇಕು. ಟೈಮ್ ಬಂದಾಗ ಯಾರ ಕಡೆಯಿಂದನೂ ತಪ್ಸೋಕ್ಕಾಗೋದಿಲ್ಲ. ನಮಗೆ ಸಕ್ಸಸ್ ಸಿಗಬೇಕು ಅನ್ನೋ ಟೈಮ್ ಬಂದರೆ ಯಾವನ್ ಬಂದರೂ ಅದರಿಂದ ಅದನ್ನು ತಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ನಮ್ಮ ಕೆಲಸನ ನಾವು ಮಾಡ್ತಾ ಹೋಗಬೇಕು, ಫಲಾನುಫಲ ಭಗವಂತನಿಗೆ ಬಿಡಬೇಕು, ಆಯಿತಾ. ಹಾಗೆ ಇನ್ನೊಂದೇ ಮಾತು ಏನಪ್ಪ ಅಂತ ಅಂದರೆ, ನಿಮಗೆ ಚಾನಲ್ಲು ಮತ್ತು ನಮ್ಮ ಮನೆ ಎರಡನ್ನೂ ಮೇಂಟೈನ್ ಮಾಡುವಂಥ ಛಲ, ಹಠ, ನಂಬಿಕೆ, ಮೇಲಾಗಿ ನಿಮ್ಮ ಮೇಲೆ ನಿಮಗೆ ಆತ್ಮವಿಶ್ವಾಸ ಇದ್ದರೆ ಮಾತ್ರ ನೀವು ಚಾನಲ್ನ ಓಪನ್ ಮಾಡಿ. ಯಾಕೆ ಅಂತ ಅಂದರೆ ಮೊದಲಿಗೆ ಯಾವುದೇ ಒಂದು ಕೆಲಸ ಆದರೂ ನಾವು ಮಾಡ್ತಾ ಇರಬೇಕಾದ್ರೆ ತುಂಬಾ ಖುಷಿ ಆಗುತ್ತೆ, ತುಂಬಾ ಖುಷಿಯಿಂದ ನಾವು ಕೆಲಸನ ಮಾಡ್ತಾ ಹೋಗ್ತೀವಿ. ಆ ದಿನ ಕಳೀತಾ ಬೇಜಾರಾಗೋದು ಸಹಜ. ಸೊ ಆ ತಪ್ಪನ್ನ ಮಾಡೋಕ್ಕೆ ಹೋಗ್ಬೇಡಿ. ಇಲ್ಲ, ನಾನು ನನ್ನ ಮನೇನೂ ಮೇಂಟೈನ್ ಮಾಡ್ತೀನಿ, ನನ್ನ ಚಾನಲ್ಲು ನಾನು ಮೇಂಟೈನ್ ಮಾಡ್ಕೊಂಡು ಹೋಗ್ತೀನಿ, ಆ ಒಂದು ಆತ್ಮವಿಶ್ವಾಸ ನನಗಿದೆ, ನಾನು ಯಾವತ್ತೂ ಬಿಟ್ಕೊಡೋದಿಲ್ಲ ಅಂತ ನೀವು ಮನಸ್ಸು ಮಾಡಿ ಧೈರ್ಯದಿಂದ ನೀವು ಈ ಕೆಲಸನ ತಗೊಳ್ಳಿ. ಯಾಕೆ ಅಂತ ಅಂದರೆ ನಾವು ಎಷ್ಟೋ ಆಸೆನ, ಎಷ್ಟೋ ಕನಸುಗಳನ್ನ ಕಟ್ಕೊಂಡು ನಾವು ಚಾನಲ್ನ ಓಪನ್ ಮಾಡ್ತೀವಿ. ಎಷ್ಟೋ ಜನರನ್ನ ಎದುರಾಕೊಂಡು ನಾವು ಚಾನಲ್ನ ಓಪನ್ ಮಾಡಿರ್ತೀವಿ. ಮಧ್ಯದಲ್ಲಿ ಬಂದುಬಿಟ್ಟು ಏನೋ ಆಗುತ್ತೆ, ನಮಗೆ ಚಾನಲ್ ಮೇಂಟೈನ್ ಮಾಡೋಕ್ಕಾಗ್ತಾ ಇಲ್ಲ, ಮನೇನೂ ಮೇಂಟೈನ್ ಮಾಡೋಕ್ಕಾಗ್ತಾ ಇಲ್ಲ, ಎರಡೂ ಮೇಂಟೈನ್ ಮಾಡೋದು ನಮಗೆ ಕಷ್ಟ ಆಗ್ತಾ ಇದೆ ಅಂತ ಹೇಳಿ ನಾವು ಮಧ್ಯದಲ್ಲಿ ಚಾನಲ್ ಏನಾದರೂ ನಡೆಸೋದು ಬಿಟ್ಬಿಟ್ರೆ ಎಷ್ಟು ಕಷ್ಟ ಅಲ್ವಾ, ನಮಗೆ ಎಷ್ಟು ಕೆಟ್ಟದಾಗುತ್ತೆ ಅಲ್ವಾ. ಸೊ ಅಷ್ಟೇ ಬೇಜಾರು ಕೂಡ ಆಗುತ್ತೆ. ಹಾಗಾಗಿ ನಾವು ಎಲ್ಲದಕ್ಕೂ ರೆಡಿಯಾಗಿ ನಾವು ಚಾನಲ್ನ ಓಪನ್ ಮಾಡಿದ್ರೆ ತುಂಬಾ ಒಳ್ಳೆಯದಂತಲೇ ಹೇಳ್ಬೋದು. ಮೇಲಾಗಿ ಫಸ್ಟ್ ನಾವು ಇದರಲ್ಲಿ ತಿಳ್ಕೊಳ್ಳೋದೇನಪ್ಪ ಅಂತಂದರೆ ಟೈಮ್ ಮ್ಯಾನೇಜ್ಮೆಂಟು. ನಾವು ಒಳ್ಳೆ ರೀತಿ ಟೈಮ್ ಮ್ಯಾನೇಜ್ಮೆಂಟ್ನ ಮಾಡ್ಕೊಂಡು ಹೋದರೆ ಯಾವತ್ತೂ ನಮಗೆ ಕಷ್ಟ ಅಂತ ಅನಿಸೋದಿಲ್ಲ. ನೀವು ಮನೆ ಕೆಲಸ, ಯಾಕೆ ಅಂತ ಅಂದರೆ ಗೃಹಿಣಿಯರಿಗೆ ಮನೆ ಕೆಲಸ ಯಾವತ್ತೂ ತಪ್ಪಿದ್ದಲ್ಲ. ನೀವು ಎಲ್ಲೇ ಹೋಗಿ ಎಷ್ಟೇ ದೊಡ್ಡ ಕೆಲಸ ನೀವು ಜಾಬ್ ಮಾಡ್ತೀನಿ ಅಂದ್ರೂ ಕೂಡ ಫಸ್ಟ್ ಪ್ರಿಫರೆನ್ಸ್ ನಮಗೆ ಮನೆ ಆಗಿರುತ್ತೆ ಅಲ್ವಾ. ಸೊ ನಾವು ಮನೇನ ಮೇಂಟೈನ್ ಮಾಡಿಕೊಂಡು ನಮ್ಮ ಚಾನಲ್ನು ಕೂಡ ಮೇಂಟೈನ್ ಮಾಡುವಂಥ ಚಾಣಕ್ಷತನ ನಮ್ಮಲ್ಲಿದ್ದರೆ ನಾವು ಎರಡರಲ್ಲೂ ನಾವು ಸಕ್ಸಸ್ ಅನ್ನೋದು ಕಂಡೇ ಕಾಣ್ತೀವಿ. ಇಲ್ಲಪ್ಪ ನಾವು ಚಾನಲ್ನ ಓಪನ್ ಮಾಡಿದ್ದೀವಿ, ನಾನು ವೀಡಿಯೋಸ್ ಅಪ್ಲೋಡ್ ಮಾಡಬೇಕು, ನಾನು ಎಡಿಟ್ ಮಾಡಬೇಕು ಅಂತ ಹೇಳಿ ಮನೆಯವ್ರನ್ನ ಆಲಸ್ತನ ಮಾಡೋದು, ಮನೆ ಮೇಂಟೆನೆನ್ಸ್ನ ನಾವು ಕಡಿಮೆ ಮಾಡೋದು, ಮಕ್ಕಳಿಗೆ ಸರಿಯಾಗಿ ಅಡುಗೆ ಮಾಡಿಕೊಡದೇ ಇರೋದು, ಮಕ್ಕಳನ್ನ ಸರಿಯಾಗಿ ಕೇರ್ ಮಾಡದೇ ಇರೋದು ಮಾಡಿದ್ರೆ ನಾವು ಯೂಟ್ಯೂಬಲ್ಲಿ ಎಷ್ಟೇ ದೊಡ್ಡ ಸಾಧನೆ ಮಾಡಿದ್ರೂ ಕೂಡ ನಮ್ಮಂಥ ಕೆಟ್ಟವ್ರು ಯಾರೂ ಇರೋದಿಲ್ಲ. ನಾವು ಎಷ್ಟೇ ದೊಡ್ಡ ಸಾಧನೆನ ಯೂಟ್ಯೂಬಲ್ಲಿ ಮಾಡಿದ್ರೂ ಕೂಡ ನಮ್ಮ ಲೈಫಲ್ಲಿ ನಾವು ಫೇಲ್ ಕಂಡೇ ಕಾಣ್ತೀವಿ. ಸೊ ಅದೇ ಕಾರಣಕ್ಕೆ ಫಸ್ಟ್ ಪ್ರಿಫರೆನ್ಸ್ ನಿಮ್ಮ ಮನೆಯವರಿಗಾಗಿರಲಿ, ನಿಮ್ಮ ಫ್ಯಾಮಿಲಿಗಾಗಿರಲಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಬೇಕು ಬೇಡ ನಿಮ್ಮ ಮನೆ ಮೇಂಟೆನೆನ್ಸು ಎಲ್ಲನೂ ಮಾಡಿಕೊಂಡು ನೀವು ಯೂಟ್ಯೂಬ್ ಚಾನಲ್ನ ಮಾಡ್ಕೊಂಡು ಹೋದರೆ ಎರಡರಲ್ಲೂ ನೀವು ಸಕ್ಸಸ್ ಕಾಣ್ತೀರಾ. ಮನೆಯವ್ರ ಸಪೋರ್ಟು ಕೂಡ ನಿಮಗೆ ಯಾವತ್ತೂ ಇರುತ್ತೆ. ಸೊ ಈ ಒಂದು ಮಾತನ್ನ ಹೇಳಬೇಕು ಅಂತ ಅನ್ನಿಸ್ತು. ಯಾಕೆ ಅಂತ ಅಂದರೆ ನನಗೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ತುಂಬಾ ಚೆನ್ನಾಗಿ ನಾನು ಚಾನಲ್ನ ಮೇಂಟೈನ್ ಮಾಡ್ತಾಯಿದ್ದೆ, ಮನೇನೂ ಕೂಡ ಮೇಂಟೈನ್ ಮಾಡ್ತಾಯಿದ್ದೆ. ಸ್ವಲ್ಪ ದಿನ ಕಳೀತಾ ಸ್ವಲ್ಪ ನನಗೆ ಡಿಪ್ರೆಷನ್ಗೆ ಹೋಗೋದಕ್ಕೆ ಶುರು ಆಯಿತು. ಯಾಕೆ ಅಂತಂದರೆ ಮನೇಲಿ ನನಗೆ 2 ಮಕ್ಕಳಿರೋದು. ಒಬ್ಬಳು ದೊಡ್ಡ ಮಗಳು, ಅವಳು ಇವಾಗ ಫಸ್ಟ್ ಸ್ಟ್ಯಾಂಡರ್ಡ್ ಹೋಗ್ತಾ ಇದ್ದಾಳೆ. ಅವಳಿಗೆ ಲಂಚ್ ಬಾಕ್ಸು, ಅವಳು ಹೋಮ್ ವರ್ಕು, ಅವಳ ಯೂನಿಫಾರ್ಮು, ಈ ರೀತಿ ಅವಳದು ಸಾಕಷ್ಟು ಕೆಲಸ ಇರುತ್ತೆ. ಹಾಗೆ ಹಸ್ಬೆಂಡ್ ಕೂಡ ಆಫೀಸ್ಗೆ ಹೋಗೋರು, ಅವರಿಗೂ ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡಬೇಕು, ಅವ್ರು ಬೇಕು ಬೇಡಗಳೆಲ್ಲನೂ ಕೇಳ್ಕೋಬೇಕು. ಅದ್ರ ಜೊತೆಗೆ ನನಗೆ ಪುಟಾಣಿ ಮಗ ಇದ್ದಾನೆ. ಸೊ ಸಣ್ಣ ಮಕ್ಕಳು ಮನೆಯಲ್ಲಿದ್ದರೆ ತುಂಬಾ ಕಷ್ಟ ಆಗುತ್ತೆ ಮನೇನ ನಿಭಾಯಿಸೋದು. ಸೊ ನನಗೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಆದರೆ ಬರ್ತಾ ನನಗೆ ನಾನೇ ಪ್ರಶ್ನೆ ಮಾಡಿಕೊಂಡೆ, ನನಗೆ ಇದು ಆಗದೆ ಹೋದರೆ
ಮಾಡಿದ್ರೆ ನಾನು ಯಾಕೆ ಇದನ್ನು ಮಾಡಬೇಕಿತ್ತು. ಇವಾಗ ನಾನು ಈ ಯೂಟ್ಯೂಬ್ ಚಾನಲ್ನ ಬಿಟ್ಕೊಟ್ರೆ ನನಗೆ ಎಲ್ಲರ ಮುಂದೆನೂ ಮರ್ಯಾದೆ ಹೋಗುತ್ತೆ. ಎಷ್ಟೋ ಜನ ನನಗೆ ಇವಳೇನು ಸಾಧಿಸ್ತಾಳೆ ಯೂಟ್ಯೂಬ್ನಲ್ಲಿ ಅಂತ ಸುಮಾರು ಜನ ಮಾತಾಡ್ಕೊಂಡವ್ರಿದ್ದಾರೆ. ಅವ್ರ ಮುಂದೆ ನಾನು ಅವರು ಮಾತಾಡ್ಕೊಳ್ಳೋ ಒಂದು ಬೊಂಬೆಯಾಗಿ ಹೋಗ್ತೀನಿ. ಅವ್ರು ಬಾಯಿಗೆ ಸಿಕ್ಕು ನಾನು ಅಗ್ದು ಉಗಿಯೋ ಅಂತ ಎಲೆ ಅಡಿಕೆ ಆಗೋದು ಬೇಡ. ನಾನು ಇದರಲ್ಲಿ ಸಕ್ಸಸ್ ಕಾಣಲೇಬೇಕು, ಅದ್ರ ಜೊತೆಗೆ ನನ್ನ ಮನೆಯನ್ನು ನಾನು ಮೇಂಟೈನ್ ಮಾಡಬೇಕು ಅಂತ ಹೇಳಿ ಕೂತು ಯೋಚನೆ ಮಾಡಿ ಒಂದು ದಿನ ನಾನು ನಿರ್ಧಾರಕ್ಕೆ ಬಂದೆ, ಇಲ್ಲ ನಾನು ಸರಿಯಾಗಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೋಬೇಕು, ಮನೆಗೆ ಕೆಲಸಕ್ಕೆ ಫಸ್ಟ್ ಪ್ರಿಫ್ರೆಷನ್ ಕೊಡಬೇಕು. ಅದರಲ್ಲೂ ನಾನು ಬ್ಲಾಗ್ ಚಾನಲ್ ಆಗಿರೋದ್ರಿಂದ ಮನೆ ಕೆಲಸ ನಾನು ವಿಡಿಯೋ ಮಾಡ್ತಾನೆ ನಾನು ಮನೆ ಕೆಲಸನ ಮಾಡ್ಕೊಬೇಕಾಗತ್ತೆ. ಸೊ ದಿನಾಲೂ 6 ಗಂಟೆಗೆ ಅಥವಾ 5 ಗಂಟೆಗೆ ಹೇಳೋರು 4 ಗಂಟೆಗೆ ಎದ್ರೆ ಆಯಿತು. ಮನೇಲಿ ನಾನು ಮನೇಲೇ ಇರ್ತೀನಿ, ಬೇರೆ ಎಲ್ಲೂ ನಾನು ಕೆಲಸಕ್ಕೆ ಹೋಗೋದಿಲ್ಲ. ನಾವು ಬರೀ ಮನೇಲಿ ಇದ್ಕೊಂಡು ಯೂಟ್ಯೂಬ್ ಚಾನಲ್ ಮೇಂಟೈನ್ ಮಾಡೋದು ಇಷ್ಟೊಂದು ಕಷ್ಟ ಆಗುತ್ತೆ. ಆದರೆ ಎಷ್ಟೋ ಜನ ಯೂಟ್ಯೂಬ್ ಚಾನಲ್ನ ಮೇಂಟೈನ್ ಮಾಡ್ತಾರೆ, ಮನೆ ಮೇಂಟೈನ್ ಮಾಡ್ತಾರೆ, ಅದ್ರ ಜೊತೆಗೆ ಹೊರಗಡೆ ಹೋಗಿ ಜಾಬ್ ಕೂಡ ಮಾಡ್ಕೊಂಡು ಬರೋರು ಸಾಕಷ್ಟು ಜನರನ್ನ ನಾನು ಯೂಟ್ಯೂಬಲ್ಲಿ ನೋಡಿದ್ದೀನಿ. ಅವ್ರು ಎಲ್ರಿಗೂ ನಾನು ಹೆಡ್ಸ್ ಆಫ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಅವರಿಗೆ ಅಷ್ಟೆಲ್ಲ ಆಗಬೇಕಾದ್ರೆ ನಾನು ಮನೇಲಿ ಇದ್ಕೊಂಡು ಮಗುನ ನೋಡಿಕೊಂಡು ನನ್ನ ಮನೆ ಯೂಟ್ಯೂಬ್ ಚಾನಲ್ ಮೇಂಟೈನ್ ಮಾಡೋಕ್ಕಾಗಲ್ವಾ ಅಂತ ಹೇಳಿ ಯೋಚನೆ ಮಾಡಿ ನಾನು ಇವಾಗ ಪರ್ಫೆಕ್ಟಾಗಿ ನನ್ನ ಯೂಟ್ಯೂಬ್ ಚಾನಲ್ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಹಾಗೆ ನನ್ನ ಮನೆಯೂ ಕೂಡ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅದಕ್ಕೆ ನನಗೆ ಹೆಮ್ಮೆ ಇದೆ. ನಾನು ಯಾರ ಮಾತಿಗೂ ತಲೆ ಕೆಡ್ಸ್ಕೊಳ್ಳೋಕೆ ಹೋಗೋದಿಲ್ಲ. ಫಸ್ಟ್ ಪ್ರಿಫ್ರೆಷನ್ ನನ್ನ ಫ್ಯಾಮಿಲಿಗೆ, ನೆಕ್ಸ್ಟ್ ಪ್ರಿಫ್ರೆಷನ್ ನನ್ನ ಯೂಟ್ಯೂಬ್ಗೆ. ಸೊ ಯಾಕೆ ಅಂತ ಅಂದರೆ ನಾವು ಯಾವುದನ್ನು ಕೂಡ ಪ್ಲ್ಯಾನ್ ಮಾಡದೆ ನನ್ನ ಕೈಲಿ ಇದು ಆಗುತ್ತೋ ಇಲ್ವೋ ಅಂತ ಯೋಚನೆ ಮಾಡ್ದೇ ನಾವು ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದ್ರೆ ಮುಂದೆ ದಿನ ಕಳೀತಾ ಅದೇನಾಗೋಗುತ್ತೆ, ಬಿಸಿ ತುಪ್ಪ ಆಗೋಗುತ್ತೆ. ಉಗ್ಳಕ್ಕೂ ಬರೋದಿಲ್ಲ, ಅದನ್ನು ನುಂಗಕ್ಕೂ ಬರೋದಿಲ್ಲ. ಸೊ ಆ ರೀತಿ ಸಮಸ್ಯೆಗೆ ನಾವು ಸಿಲುಕಬಾರ್ದಲ್ವಾ. ಸೊ ಅದಕ್ಕೆ ನಾವು ಯಾವುದೇ ಒಂದು ಕೆಲಸನ ಕೈಗೆ ತೊಗೊಳೋಕ್ಕಿಂತ ಮುಂಚೆ ಅದನ್ನು ಆಳನ ನೋಡಿಕೊಂಡು ಅದು ನಮ್ಮ ಕೈಲಾಗುತ್ತೋ ಇಲ್ವೋ ಅಂತ ಯೋಚನೆ ಮಾಡಿಕೊಂಡು ನಾವು ಮುಂದೆ ಹೆಜ್ಜೆ ಇಟ್ಟರೆ ನಮಗೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಬರೋದಿಲ್ಲ ಅಂತ ಅಂದ್ಕೊತೀನಿ. ಸೊ ಇದೊಂದನ್ನು ನೀವು ಕೂಡ ತಲೆಯಲ್ಲಿ ಇಟ್ಕೊಂಡು ಚಾನಲ್ನ ಓಪನ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಆದರೆ ಎಲ್ಲದಕ್ಕೂ ರೆಡಿ ಆಗಿರಿ. ಯಾಕೆ ಅಂತ ಅಂದರೆ ಯೂಟ್ಯೂಬ್ನಲ್ಲಿ ನಾವು ಒಂದು ಸಾರಿ ಕಾಲಿಟ್ರೆ ಬ್ಯಾಡ್ ಕಾಮೆಂಟ್ಸು ಬರ್ತಾ ಇರುತ್ತೆ, ಒಳ್ಳೆ ಕಾಮೆಂಟ್ಸು ಬರ್ತಾ ಇರುತ್ತೆ, ಹೊಸ ಜನ ಪರಿಚಯ ಆಗ್ತಾ ಇರ್ತಾರೆ. ಹಾಗೆ ಹೊಸ ಕಂಟೆಂಟ್ಗಳನ್ನ ನಾವು ಕ್ರಿಯೇಟ್ ಮಾಡಬೇಕಾಗಿರುತ್ತೆ, ಚಾನಲ್ನ ಮೇಂಟೈನ್ ಮಾಡ್ಕೊಂಡು ಹೋಗಬೇಕಾಗಿರುತ್ತೆ. ಹಾಗೆ ಇನ್ನೂ ಒಂದೇನಪ್ಪ ಅಂತ ಅಂದರೆ ವಿಡಿಯೋ ಅಪ್ಲೋಡ್ ಮಾಡೋ ಟೈಮಿಂಗು ಕೂಡ ಕರೆಕ್ಟ್ ಆಗಿದ್ದರೆ ತುಂಬಾ ಒಳ್ಳೆಯದು. ಒಳ್ಳೆ ರೀತಿ ನಮ್ಮ ಚಾನಲ್ ನಡ್ಕೊಂಡು ಹೋಗುತ್ತೆ. ಕೆಲವೊಂದು ಸಾರಿ ಏರ್ಪೇರ್ ಆಗ್ಬೋದು. ಯಾಕೆ ಅಂತಂದರೆ ನಮ್ಮ ಮನೆಗಳಲ್ಲಿ ಯಾವ ರೀತಿ ಪರಿಸ್ಥಿತಿ ಬರುತ್ತೋ ಅನ್ನೋದು ಯಾರಿಗೂ ಕೂಡ ಹೇಳೋಕ್ಕಾಗೋದಿಲ್ಲ. ಸೊ ಪರಿಸ್ಥಿತಿ ಅನುಸಾರವಾಗಿ ನಾವು ಇರಬೇಕಾಗುತ್ತೆ ನೋಡಿ. ಸೊ ಅಂಥ ಟೈಮ್ನಲ್ಲಿ ಓಕೆ, ನಿಮಗೆ ಯಾವಾಗ ಸಾಧ್ಯ ಆಗುತ್ತೋ ಆವಾಗ ಹಾಕಿ. ಇಲ್ಲಪ್ಪ ನಮಗೆ ತುಂಬ ಕಷ್ಟ ಇದೆ, ಮನೆಯಲ್ಲಿ ರೆಗ್ಯುಲರಾಗಿ ನಮಗೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲ್ಲ ಅನ್ನೋರು ವಾರದಲ್ಲಿ 3 ವಿಡಿಯೋನಾದರೂ ನೀವು ಅಪ್ಲೋಡ್ ಮಾಡಿ, ತುಂಬಾ ಒಳ್ಳೆಯದಾಗುತ್ತೆ. ಆದಷ್ಟು ನೀವು ಯೂಟ್ಯೂಬಲ್ಲಿ ಟಚ್ ಇರಿ. ತುಂಬ ದಿನಗಳವರೆಗೂ ಯೂಟ್ಯೂಬ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡದೇ ಇರೋಕ್ಕೆ ಹೋಗಬೇಡಿ. ಕನಿಷ್ಠ ಪಕ್ಷ ವಾರದಲ್ಲಿ 3 ವಿಡಿಯೋನಾದರೂ ಅಪ್ಲೋಡ್ ಮಾಡಿ. ಹಾಗೆ ಮಧ್ಯೆ ಶಾರ್ಟ್ಸ್ ಕೂಡ ಅಪ್ಲೋಡ್ ಮಾಡಿ. ಶಾರ್ಟ್ಸಿಂದ ಸಬ್ಸ್ಕ್ರೈಬರ್ಸು ಇನ್ಕ್ರೀಸ್ ಆಗ್ತಾರೆ. ಹಾಗೆ ಲಾಂಗ್ ವೀಡಿಯೋಸಿಂದ ನಿಮಗೆ ಒಳ್ಳೊಳ್ಳೆ ಜನ ಪರಿಚಯ ಆಗ್ತಾರೆ, ನಿಮ್ಮ ಲೈಫ್ ಸ್ಟೈಲ್ನ ನೋಡ್ತಾ ಇರ್ತಾರೆ, ನಿಮ್ಮಲ್ಲಿರೋಂಥ ಟ್ಯಾಲೆಂಟ್ನ ಗುರುತಿಸ್ತಾ ಇರ್ತಾರೆ. ಸೊ ನಮ್ಮಲ್ಲಿರೋಂಥ ಟ್ಯಾಲೆಂಟ್ನ ಗುರುತಿಸಿ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊತಾರೋ ಅವರು ನಮಗೆ ಕೊನೆವರೆಗೂ ಶಾಶ್ವತವಾಗಿ ನಮ್ಮ ಮೆಂಬರಾಗಿ ಉಳ್ಕೊತಾರೆ. ನಮ್ಮ ವೀಡಿಯೋಸ್ನ ನೋಡ್ತಾ ಇರ್ತಾರೆ, ನಮ್ಮ ವೀಡಿಯೋಸ್ ಬರೋದಕ್ಕೋಸ್ಕರ ಕಾಯ್ತಾ ಇರ್ತಾರೆ. ಸೊ ಅವರು ನಮಗೆ ನಿಜವಾದ ಅಭಿಮಾನಿಗಳು ಅಂತಲೇ ಹೇಳ್ಬೋದು. ಅಂಥವ್ರಿಗೋಸ್ಕರ ವಿಡಿಯೋ ಮಾಡಿ ಹೊರತು ನಾನು ಕನೆಕ್ಟ್ ಆಗಿದ್ದೀನಿ, ಅವರು ನನ್ನ ವೀಡಿಯೋಸ್ ನೋಡ್ತಾರೆ, ಅವರು ನನಗೆ ಕನೆಕ್ಟ್ ಆಗಿದ್ದಾರೆ, ಸೊ ಅವ್ರು ನನ್ನ ವೀಡಿಯೋಸ್ ನೋಡ್ತಾರೆ ಅಂತ ಹೇಳಿ ನೀವು ವೀಡಿಯೋಸ್ ಏನಾದರೂ ಮಾಡಿದ್ರೆ ಖಂಡಿತವಾಗ್ಲೂ ಅದು ನಿಮ್ಮ ತಪ್ಪು ಕಲ್ಪನೆ. ಯಾರು ಕೂಡ ನಾವಾಗಿಯೇ ಕೇಳಿ ಕನೆಕ್ಟ್ ಮಾಡ್ಕೊಂಡಿರುವಂಥ ಸಬ್ಸ್ಕ್ರೈಬರ್ಸು ಯಾವತ್ತೂ ನಮ್ಮ ವೀಡಿಯೋಸ್ನ ನೋಡೋದಿಲ್ಲ, ನೋಡೋಕ್ಕೆ ಇಷ್ಟನೂ ಪಡೋದಿಲ್ಲ. ಸ್ವಲ್ಪ ದಿನ ಸುಮ್ಮನೆ ಇರ್ತಾರೆ, ಪದೇ ನೋಟಿಫಿಕೇಷನ್ ಬರೋದಕ್ಕೆ ನಮ್ಮ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಸಬ್ಸ್ಕ್ರೈಬರ್ಸ್ಗೆ ನೋಟಿಫಿಕೇಷನ್ ಹೋಗ್ತಾ ಇರುತ್ತೆ. ಸೊ ಪದೇ ನೋಟಿಫಿಕೇಷನ್ ಬಂದಾಗ ಅವರು ಒಂದು ಸಾರಿ ಅನ್ಸಬ್ಸ್ಕ್ರೈಬ್ ಮಾಡಿಕೊಂಡು ಬಿಟ್ಬಿಡ್ತಾರೆ. ನಮ್ಮ ವೀಡಿಯೋಸ್ನ ನೋಡಬೇಕು ಅಂತ ಆಸೆಯಿಂದ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತಾರೋ ಅವರು ನಮ್ಮ ವೀಡಿಯೋಸ್ನ ಕೊನೆವರೆಗೂ ನೋಡ್ತಾರೆ, ನಮ್ಮನ್ನು ಕೊನೆವರೆಗೂ ಉಳಿಸಿ ಬೆಳೆಸಿ ಹರಿಸಿ ಹಾರೈಸಿ ನಮಗೆ ಒಂದು ಸಕ್ಸಸ್ ಅನ್ನೋದು ಕೊಡ್ತಾರೆ. ಸೊ ಅಂಥವ್ರಿಗೋಸ್ಕರ ವೀಡಿಯೋ ಮಾಡಿ ಒಳ್ಳೊಳ್ಳೆ ಕಂಟೆಂಟ್ನ ಹಾಕಿ. ಹಾಗೆ ಈ ವಿಡಿಯೋ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ, ನಿಮ್ಮ ಚಾನಲ್ ಮೇಲೆ ಏನಾದರೂ ಡೌಟ್ಸ್ ಇದ್ದರೆ ಏನಾದರೂ ಕ್ವೆಶನ್ಸ್ ಇದ್ದರೆ ಕೇಳಿ. ಹಾಗೆ ನ್ಯೂ ಯೂಟ್ಯೂಬರ್ಸ್ಗೆ ಏನಾದರೂ ನನ್ನ ಕಡೆಯಿಂದ ಯಾವ ರೀತಿ ಆದರೂ ವೀಡಿಯೋಸ್ ಎಕ್ಸ್ಪೆಕ್ಟೇಷನ್ ಇದ್ದರೆ ನನಗೆ ಕಾಮೆಂಟ್ ಮಾಡಿ, ಖಂಡಿತವಾಗ್ಲೂ ನಿಮಗೆ ವೀಡಿಯೋ ಮಾಡ್ತೀನಿ. ಹಾಗೆ ಒಳ್ಳೊಳ್ಳೆ ಕಂಟೆಂಟ್ನ ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ನಿಮ್ಮ ಆಶೀರ್ವಾದ, ನಿಮ್ಮ ಒಂದು ಸಪೋರ್ಟ್ ನನಗೆ ಸದಾ ಇದೇ ರೀತಿ ಇರಲಿ ಅಂತ ಕೇಳ್ಕೊತಾ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಹಾಗೆ ಇವತ್ತಿನ ವೀಡಿಯೋದಲ್ಲಿ ಯಾರಿಗಾದರೂ ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್, ಟೇಕ್ ಕೇರ್.